ನಮಸ್ತೆ ಫ್ರೆಂಡ್ಸ್, ನಾನು ನಿಮ್ಮ LIC ಅಡ್ವೈಸರ್ ಭುವನೇಶ್ವರ್. ಫ್ರೆಂಡ್ಸ್, ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ ಖಂಡಿತ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ಶೇರ್ ಮಾಡಿ. ಲಾಸ್ಟ್ ವೀಕ್ ಒಂದು ವಿಡಿಯೋ ಮಾಡಿದೆ, ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದೆ, ಒಳ್ಳೆ ವ್ಯೂವರ್ಸ್ ಬಂದಿದ್ದಾರೆ, ಒಳ್ಳೆ ಸಬ್ಸ್ಕ್ರೈಬ್ ಕೂಡ ಬಂದಿದೆ, ಅವರಿಗೆಲ್ಲ ತುಂಬ ಥ್ಯಾಂಕ್ ಯು ಹೇಳ್ತಾ. ಫ್ರೆಂಡ್ಸ್, ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅಂತ ಬಂದಾಗ ಫ್ಯಾಮಿಲಿಗೆ ಟೈಮ್ ಕೊಡೋದು ತುಂಬ ಕಡಿಮೆ ಮಾಡ್ತಿದ್ದೀವಿ ಫ್ರೆಂಡ್ಸ್. ಸೊ ಆ ರೀತಿ ಮಾಡೋದು ಬೇಡ ಫ್ರೆಂಡ್ಸ್. ನಮ್ಮ ಕೆಲಸದ ಒತ್ತಡ ಏನೇ ಇದ್ರೂ ಕೂಡ ನಮ್ಮ ಫ್ಯಾಮಿಲಿಗೆ ನಾವು ಟೈಮ್ ಸ್ಪೆಂಡ್ ಮಾಡಲೇಬೇಕು ಫ್ರೆಂಡ್ಸ್. ನಾವು ಕೆಲಸಕ್ಕೆ ಹೋದಾಗ ಕೆಲಸದ ಬಗ್ಗೆ ಯೋಚನೆ ಮಾತ್ರ ಮಾಡಬೇಕು, ಮನೆ ಬಂದಾಗ ಕೆಲಸದ ಬಗ್ಗೆ ಯೋಚನೆ ಮಾಡಬಾರ್ದು. ಸೊ ನಮ್ಮ ಮಿಡ್ಲ್ ಫ್ಯಾಮಿಲಿ ಅದೇ ಮಾಡ್ತಿರೋ ತಪ್ಪು. ನಾವು ಕೆಲಸಕ್ಕೆ ಹೋದ್ರೂ ಕೂಡ ಕೆಲಸದ ಬಗ್ಗೆ ಯೋಚನೆ ಮಾಡ್ತೀವಿ, ಕೆಲಸದಿಂದ ಮನೆ ಬಂದು ಕೂಡ ಆಫೀಸ್ ಬಗ್ಗೆ ಯೋಚನೆ ಮಾಡ್ತೀವಿ. ಆ ಥರ ಮಾಡಿದ್ರೆ ಫ್ಯಾಮಿಲಿ ತುಂಬ ಸಫರ್ ಪಡ್ತಾರೆ, ನಾವು ಖುಷಿಯಾಗಿರಲ್ಲ ಫ್ರೆಂಡ್ಸ್. ಕೆಲಸ ಮುಗಿಸಿ ಮನೆಯಿಂದ ಬಂದಾಗ ಮಕ್ಕಳ ಜೊತೆಗೆ ಬೆರಿಬೇಕು ಫ್ರೆಂಡ್ಸ್, ವೈಫ್ ಜೊತೆಗೆ ಬೆರಿಬೇಕು, ತಂದೆ ತಾಯಿ ಜೊತೆ ಕೂತು ಮಾತಾಡಬೇಕು, ಅವ್ರ ಜೊತೆ ಕೂತು ಊಟ ಮಾಡಬೇಕು, ಟೀ ಕುಡಿಬೇಕು, ಸ್ನ್ಯಾಕ್ಸ್ ತಿನ್ನಬೇಕು, ಹೊರಗಡೆ ಹೋಗಬೇಕು, ಮಕ್ಕಳ ಜೊತೆ ಕೂತು ಅವ್ರು ಹೋಮ್ವರ್ಕ್ ನೋಡಬೇಕು, ಹೋಮ್ವರ್ಕ್ ಬರೆಸ್ಬೇಕು. ಈ ಥರ ಎಲ್ಲ ಮಾಡಿದ್ರೆ ಮಕ್ಕಳು ಭಾಳ ಖುಷಿಯಾಗಿರ್ತಾರೆ. ಇಲ್ಲ ಅಂದರೆ ಮಕ್ಕಳು ಖುಷಿಯಾಗಿರಲ್ಲ, ತಂದೆ ತಾಯಿ ಬಗ್ಗೆ ಸ್ವಲ್ಪ ಗೌರವ ಇರಲ್ಲ ಮಕ್ಕಳಿಗೆ. ನೀವು ಕೂತ್ಕೊಂಡು ಹೋಮ್ವರ್ಕ್ ಬರ್ಸೋದಾಗಲಿ ಮಾಡೋದಾಗಲಿ ಅವ್ರಿಗೆ ಹೇಳ್ಕೊಡೋದೇ ಮಾಡಿದ್ರೆ ಅವ್ರಿಗೂ ಕೂಡ ಸ್ವಲ್ಪ ಭಯ ಇರುತ್ತೆ, ಅವರು ಕೂಡ ಮಕ್ಕಳು ಕೂಡ ಚೆನ್ನಾಗಿ ಓದ್ತಾರೆ. ಇಲ್ಲ ಅಂದರೆ ಅವ್ರಿಗೆ ತಂದೆ ತಾಯಿ ಬಗ್ಗೆ ಭಯ ಇರಲ್ಲ. ವೈಫಿಗೆ ಕೂಡ ಅಷ್ಟೇ ಫ್ರೆಂಡ್ಸ್, ವೈಫಿಗೆ ನೀವು ಸಣ್ಣ ಸಣ್ಣ ಪುಟ್ಟ ಆಸೆಗಳಿರ್ತವೆ, ಅವನ್ನ ನೀವೆಲ್ಲ ಈಡೇರಿಸ್ಬಿಟ್ರೆ ಅವರು ಫ್ಯಾಮಿಲಿ ತುಂಬ ಖುಷಿಯಾಗಿರ್ತಾರೆ. ಅವ್ರು ಖುಷಿಯಾಗಿದ್ರೆ ನೀವು ಈಸಿಯಾಗಿ ಖುಷಿಯಾಗಿ ಕಂಪ್ನಿಲಿ ಕೆಲಸ ಮಾಡುತ್ತಾ ಆರಾಮಾಗಿ ಬರ್ಬೋದು ಫ್ರೆಂಡ್ಸ್. ಇಲ್ಲಾಂದರೆ ನೀವು ಮನೇಲಿ ಖುಷಿ ಇಲ್ಲ ಅಂದರೆ ನಿಮ್ಮ ಕಂಪ್ನಿಲಿ ಕೆಲಸ ಮಾಡೋಕ್ಕಾಗಲ್ಲ, ಅಲ್ಲಿ ನಿಮಗೆ ಟೆನ್ಷನ್ ಸ್ಟಾರ್ಟ್ ಆಗುತ್ತೆ. ಟೆನ್ಷನ್ ಆದಾಗ ಅಲ್ಲಿ ಕೂಡ ಏನಾದರೂ ಸಮಸ್ಯೆ ಉಂಟಾಗುತ್ತೆ. ಸೊ ಆ ರೀತಿ ಆಗಬಾರ್ದಂದ್ರೆ ಫಸ್ಟು ನೀವು ಫ್ಯಾಮಿಲಿಗೆ ಟೈಮ್ ಕೊಡೋದು ನೀವು ಯೋಚನೆ ಮಾಡಬೇಕು ಫ್ರೆಂಡ್ಸ್. ಹಂಗಿದ್ರೆ ಮಾತ್ರ ನೀವು ಕೆಲಸದಲ್ಲಿ ಉನ್ನತ ಸ್ಥಾನದಲ್ಲಿ ಹೋಗ್ಬೋದು ಫ್ರೆಂಡ್ಸ್. ಇದೊಂದು ಪಾಯಿಂಟ್ ಆಯಿತು ಫ್ರೆಂಡ್ಸ್. ಇನ್ನೇನಪ್ಪ, ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅಂತ ಬಂದಾಗ ತುಂಬ ಲೋನ್ಗಳು ಮಾಡ್ತೀವಿ. ಹೋಮ್ ಲೋನು, ಕಾರ್ ಲೋನು, ಕನ್ಸ್ಯೂಮರ್ ಲೋನು, ಆಮೇಲೆ ಮಕ್ಕಳು ಫೀಸ್ ಲೋನು. ಸೊ ಈ ರೀತಿ ಸುಮಾರು ಲೋನ್ ಮಾಡಿದಾಗ ಮನೇಲಿ ಒಬ್ಬರೇ ದುಡಿಯೋಂಥ ವ್ಯಕ್ತಿ ಇದ್ದಾಗ ಅನ್ಸರ್ಟೈನ್ ಕ್ಲೈಮ್ ಬಂದಾಗ ಆ ವ್ಯಕ್ತಿ ಇಲ್ಲ ಅಂದರೆ ಈ ಎಲ್ಲ ಲೋನ್ ಯಾರು ಕಟ್ತಾರೆ ಫ್ರೆಂಡ್ಸ್? ನಾವು ಇವಾಗ ಯೋಚನೆ ಮಾಡಬೇಕಾಗಿರೋ ಪ್ರಶ್ನೆ ಫ್ರೆಂಡ್ಸ್ ಇದೆಲ್ಲ. ಇವೆಲ್ಲ ನಾವು ಇವಾಗಲೇ ಯೋಚನೆ ಮಾಡಬೇಕು. ಇಲ್ಲ ನಾವು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ, ನಮಗೇನಾಗಲ್ಲ, ನಮಗೆಲ್ಲ ಬ್ಯಾಕ್ಗ್ರೌಂಡ್ ಇದೆ, ನಾವು ಅವರಿದ್ದಾರೆ ಫ್ರೆಂಡ್ಸ್. ಆ ಟೈಮ್ ಬಂದಾಗ ಯಾರೂ ಹತ್ರ ಬರಲ್ಲ ಫ್ರೆಂಡ್ಸ್, ಬರ್ತಾರೆ ಹೋಗ್ತಾರೆ ಹೊರತು ನಿಮ್ಮ ಯಾವುದೇ ಲೋನ್ಗಳು ತೀರ್ಸೋಕ್ಕೆ ಅವರು ಸಹಾಯ ಮಾಡಲ್ಲ ಫ್ರೆಂಡ್ಸ್. ಸಹಾಯ ಮಾಡೋದು ನಿಮ್ಮ ವೈಫು ಪ್ಲಸ್ ನೀವು ಇನ್ವೆಸ್ಟ್ ಮಾಡಿರ್ತಕ್ಕಂಥ 10% ಏನು ನೀವು ಸ್ಟಾರ್ಟಿಂಗ್ ಇನ್ವೆಸ್ಟ್ ಮಾಡಿರ್ತಲ್ಲ ಆ ಇನ್ವೆಸ್ಟ್ ಮಾಡಬೇಕು. ಅದಕ್ಕೆ ಹೇಳ್ತಾರೆ ನಾವು, ನೀವು ದುಡಿಯೋಂಥ ಸಮಯದಲ್ಲಿ 10% ಇನ್ವೆಸ್ಟ್ ಮಾಡಿ. 10% ಇನ್ವೆಸ್ಟು ನಿಮ್ಮ 90% ಖರ್ಚನ್ನು ತುಂಬುತ್ತೆ ನೀವು ಇಲ್ಲದೆ ಇದ್ದಾಗ. ಸೊ ಅದು ತುಂಬ ಮುಖ್ಯ. 10% ಇನ್ವೆಸ್ಟ್ ಮಾಡಬೇಕಾಗಿರೋದು ಇವು. ಸೊ ನಮಗೇನಾಗಲ್ಲ, ನಮಗೆ ಬ್ಯಾಕ್ಗ್ರೌಂಡ್ ಇದೆ, ಆ ಥರ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ನೀವು ಚೆನ್ನಾಗಿದ್ದಾಗ ನಿಮ್ಮ ಸ್ಯಾಲ್ರಿ ಬರೋಂಥ ಅದರಲ್ಲಿ 10% ಅಮೌಂಟ್ನ ನೀವು LIC ಯಾವುದೇ ಪ್ಲಾನ್ಗೆ ಇನ್ವೆಸ್ಟ್ ಮಾಡಿ. ನಿಮ್ಮ 90%ನ ಅದು ನೀವಿಲ್ಲದೆ ಇದ್ದಾಗ ಕವರ್ ಮಾಡುತ್ತೆ, ನಿಮ್ಮ ಎಲ್ಲ ಲೋನು ತೀರಿಸುತ್ತೆ, ನಿಮ್ಮ ಫ್ಯಾಮಿಲಿ ಆರ್ಥಿಕ ಸಮಸ್ಯೆಯಿಂದ ಹೊರಗಡೆ ಬರುತ್ತೆ. ಸಪೋಸ್ ನೀವು ಮಾಡಿಸಿಲ್ಲ ಅಂದರೆ ನಿಮ್ಮ ಫ್ಯಾಮಿಲಿ ಆರ್ಥಿಕ ಸಮಸ್ಯೆಯಿಂದ ಭಾಳ ಕಷ್ಟಪಡ್ತಾರೆ. ಯಾವಾಗ ಅನ್ಸರ್ಟೈನ್ ಕ್ಲೈಮ್ ಬಂದಾಗ. ನೀವಿದ್ದಾಗ ಚೆನ್ನಾಗಿರ್ತಾರೆ, ತೊಂದರೆ ಇಲ್ಲ, ಬಟ್ ನೀವಿಲ್ಲದೆ ಇದ್ದಾಗೂ ಚೆನ್ನಾಗಿರ್ಬೇಕಂದ್ರೆ ನೀವು ತಗೊಳ್ತಾರೋ ಒಂದು ಸ್ಯಾಲರಿ 10% ಇನ್ವೆಸ್ಟ್ ಮಾಡಲೇಬೇಕು ಫ್ರೆಂಡ್ಸ್. ಇದು ಎಲ್ಲರ ಮನೆ ಸಮಸ್ಯೆ, ಇದು ನಮ್ದೊಬ್ಬರದೇ ಅಲ್ಲ, ನಿಮ್ದೊಬ್ಬರದೇ ಅಲ್ಲ, ಎಲ್ಲರೂ ಮಾಡ್ತಾ ಅಂತ ಇದು ತಪ್ಪು. ನಾವು ಇವಾಗ ಸರಿ ಮಾಡಿಕೊಂಡ್ರೆ ಮುಂದಿನ ಭವಿಷ್ಯದಲ್ಲಿ ನಿಮ್ಮ ಮಕ್ಕಳಾಗಲಿ, ನಿಮ್ಮ ತಂದೆ ತಾಯಿ ಆಗಲಿ, ನಿಮ್ಮ ವೈಫ್ ಆಗಲಿ ಆರ್ಥಿಕ ಸಮಸ್ಯೆಯಿಂದ ಹೊರಗಡೆ ಬರ್ತಾರೆ. ಇದು ಎಲ್ಲರೂ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ತಿಳ್ಕೊಂಡು ಮಾಡಿಸ್ಬೇಕಾಗಿದ್ದ ಪಾಲಿಸಿಗಳು ಫ್ರೆಂಡ್ಸ್. ನಿಮ್ಮ ಫ್ಯಾಮಿಲಿಲಿ ಇದೊಂದು ಕಮಿಟ್ಮೆಂಟ್ ಅಂತ ತೊಗೊಳ್ಳಿ. ಹೇಗೆ ನೀವು ಲೋನು ಅದು ಇದು ಸುಮಾರು ತೊಗೊಂತಿರಲ್ಲ, ಅದೇ ಥರ ಇದು ಕೂಡ ಕಮಿಟ್ಮೆಂಟ್ ಅಂತ ತೊಗೊಂಡ್ರೆ ಖಂಡಿತ ಇದು ಕೂಡ ಸಾಧ್ಯ ಆಗುತ್ತೆ ಫ್ರೆಂಡ್ಸ್. ಇನ್ನೊಂದು ಪಾಯಿಂಟ್ ಏನಪ್ಪ ಅಂದರೆ, ಅಕ್ಟೋಬರ್ 15 ಜನ್ ಸುರಕ್ಷಾ ಅಂತ ಹೊಸ ಪ್ಲ್ಯಾನ್ ಲಾಂಚ್ ಆಗಿದೆ. ಇದು ಕಡಿಮೆ ಪ್ರೀಮಿಯಂ, ಮಂತ್ಲಿ 550 ರೂಪಾಯಿಂದ 6 ರೂಪಾಯಿ ಬರುತ್ತೆ. ನೀವು ಮಂತ್ಲಿ 550 ರೂಪಾಯಿ ಕಟ್ಟಿದ್ರೆ 3 ಲಕ್ಷ ರಿಸ್ಕ್ ಕವರ್ ಇದೆ, 1000 ರೂಪಾಯಿ ಕಟ್ಟಿದ್ರೆ 6 ಲಕ್ಷ ರಿಸ್ಕ್ ಕವರ್ ಇದೆ. ತುಂಬ ಚೆನ್ನಾಗಿದೆ. ಎಲ್ಲ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಕಡಿಮೆ ಯಾರು ಮಾಡ್ತಾ ಇರ್ತಾರೋ, 10 ರಿಂದ 15 ರೂಪಾಯಿ ಯಾರು ಅರ್ನ್ ಮಾಡ್ತಾ ಇರ್ತಾರೋ ಅವರಿಗೆಲ್ಲ ಈ ಪ್ಲ್ಯಾನು ತುಂಬ ಅತ್ಯಗತ್ಯ. ಅವರು ಮಾಡಿಸಲೇಬೇಕು. ಅಗತ್ಯವಾಗಿ ಈ ಪ್ಲ್ಯಾನ್ ತೊಗೊಂಡ್ರೆ ಅವರಿಗೆ ಸ್ಮಾಲ್ ಪ್ರೀಮಿಯಂ ಪ್ಲಸ್ ರಿಸ್ಕ್ ಕವರ್ ಜಾಸ್ತಿ ಇದೆ, ಪ್ಲಸ್ ಮೆಚೂರ್ ಕೂಡ ಬರುತ್ತೆ. ಸೊ ಹಾಗಾಗಿ ಇದು ಜನ್ ಸುರಕ್ಷಾ ಅಂತೇಳಿ ಈ ಪ್ಲಾನ್ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ನಾನು ಡಿಸ್ಪ್ಲೇ ಕಾಣ್ತಾ ನಂಬರಿಗೆ ಕರೆ ಮಾಡಿದ್ರೆ ಖಂಡಿತ ಈ ಪ್ಲಾನ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ನಾನು ಹೇಳಿದಂಥ 2-3 ಪಾಯಿಂಟು ಮರಿಬೇಡಿ ಫ್ರೆಂಡ್ಸ್. ಫ್ಯಾಮಿಲಿ ಜೊತೆಗೆ ಟೈಮ್ ಸ್ಪೆಂಡ್ ಮಾಡೋದು ಮರಿಬೇಡಿ, ತುಂಬ ಇಂಪಾರ್ಟೆಂಟು. ನಿಮ್ಮ ಫ್ಯಾಮಿಲಿ ಚೆನ್ನಾಗಿದ್ರೆ ನೀವು ಚೆನ್ನಾಗಿರ್ತೀರ, ಒಳ್ಳೆ ಜಾಬಲ್ಲಿ ಉನ್ನತ ಸ್ಥಾನಕ್ಕೆ ಹೋಗ್ತೀರಾ. ಓಕೆ ಫ್ರೆಂಡ್ಸ್,
ಈ ವಿಡಿಯೋ ಇಷ್ಟ ಆದಲ್ಲಿ ನಿಮಗೆ ಸರಿ ಅನಿಸಿದ್ರೆ ಖಂಡಿತ ಮಾತು ಶೇರ್ ಮಾಡಿ, ಸರಿ ಅನಿಸಿಲ್ಲ ಅಂದರೆ ನನ್ನ ಕಮೆಂಟ್ ಮಾಡಿ ಮುಂದಿನ ವಿಡಿಯೋ ನಾನು ನಿಮಗೆ